ರಾಹುಲ್ ಗಾಂಧಿ ಅವರು ಇವತ್ತು ಬೆಂಗಳೂರು ಬರ್ತಾ ಇದ್ದಾರೆ. ವೋಟ್ ಕಳ್ತನ ಮಾಡಿದ್ದಾರೆ ಬಿ ಜೆ ಪಿ ಮೋಡಿ ಪ್ರೀವಿಯಸ್ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಅಂತ ಹೇಳಕ್ಕೆ ಬರ್ತಾ ಇದ್ದಾರೆ. ರಾಹುಲ್ ಯಾವುದಾದ್ರು ಒಂದು ವಿಷಯನ ನಿಂತು ಮುಗಿಸಿದಾರ? ಇಲ್ಲ. ರಫೇಲಲ್ಲಿ ಲಂಚ ಅಂತ ಹೇಳಿದ್ರು, ಸುಪ್ರೀಂ ಕೋರ್ಟಲ್ಲಿ ಇಲ್ಲ ಅಂತ ಹೇಳಿದ್ರು. ಪೆಗಾಸಸಲ್ಲಿ ನನ್ನ ಮೊಬೈಲ್ನ ಅವರು ನೋಡ್ತಾ ಇದ್ದಾರೆ, ನನ್ನ ಮೊಬೈಲಿನ ಕಂಟೆಂಟ್ ಓದ್ತಾ ಇದ್ದಾರೆ ಅಂತೇಳಿ ಅವ್ರು ಮಾತ್ರ ಅಲ್ಲ, ಇನ್ನು ಹಲವಾರು ಜನ ಇನ್ಕ್ಲೂಡಿಂಗ್ ಕಪಿಲ್ ಸಿಬಾಲ್ ಎಲ್ಲರೂ ಹೇಳಿದ್ರಪ್ಪ. ಹೇಳೋದಕ್ಕೇನು ತೊಂದರೆ ಇಲ್ಲ, ಯಾಕಂದರೆ ಫ್ರೀಡಮ್ ಆಫ್ ಸ್ಪೀಚ್ ಕಾನ್ಸ್ಟಿಟ್ಯೂಷನ್ ಹೇಳ್ತಾ ಇದ್ದಾರೆ. ನೀವು ಸುಳ್ಳಾರು ಹೇಳ್ಬೋದು, ಏನಾರು ಹೇಳ್ಬೋದು ಕೇಳಕ್ಕೆ ಜನ ಇರೋರ್ಗು. ಆಯಿತಾ? ಕಾಂಗ್ರೆಸ್ನವ್ರು ಕೇಳಲೇಬೇಕು, ಅವ್ರಿಗೆ ಬೇರೆ ವಿಧಿ ಇಲ್ಲ, ಕೇಳಲೇಬೇಕು, ಅವರು ಕೇಳ್ತಾರೆ. ಆದರೆ ಇವ್ರ ಹತ್ರ ಅಷ್ಟು ಪ್ರೂಫ್ ಇದ್ದರೆ ಇವ್ರು ಯಾಕೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬಾರ್ದು? ಇಷ್ಟು ದಿನ ಯಾಕೆ ಕಾಯ್ತಾ ಇದ್ರು ಪ್ರೂಫ್ ಇದ್ದರೆ? ಸೊ ಎಲ್ಲನೂ ನಿಮ್ಮ ಹತ್ರ ಎಲ್ಲದಕ್ಕೂ ಪ್ರೂಫ್ ಇದ್ದರೆ ವೆಲ್ಕಮ್ ಟು ಗೋ ಟು ಸುಪ್ರೀಂ ಕೋರ್ಟ್, ಪ್ರೂವ್ ಇಟ್. ಸುಮ್ಮನೆ ಬಂದು ಏನೋ ಹೇಳ್ಬಿಡೋದು ಹೋಗ್ಬಿಡೋದಲ್ಲ. ಒಂದು ಲೀಡರ್ ಆಫ್ ಪಾರ್ಲಿಮೆಂಟ್, ಅಪೋಸಿಷನ್ ಪಾರ್ಟಿ ಇನ್ ಪಾರ್ಲಿಮೆಂಟು ಮಾತಾಡೋ ರೀತಿನೇ ಇದು. ಸ್ವಲ್ಪನಾದ್ರು ತಿಳುವಳಿಕೆ ಇರಬೇಕು. ವಯಸ್ಸಾಗ್ಬಿಟ್ರೆ ತಿಳುವಳಿಕೆ ಬರುತ್ತೆ ಅಂತಲ್ಲ, ಆದರೆ ನಾವು ಪ್ರಯತ್ನ ಮಾಡಬೇಕು, ತಿಳುವಳಿಕೆಗೆ ನಾವು ಪ್ರಯತ್ನ ಮಾಡಬೇಕಾಗತ್ತೆ. ಈ ಥರ ಒಂದು ಲೀಡರ್ ಆಫ್ ಅಪೋಸಿಷನ್ ಅಂತ ಪಾರ್ಲಿಮೆಂಟಲ್ಲಿ ಇರೋರು ನಾವು ಸುಮ್ಮನೆ ಈ ಥರ ಹೇಳ್ಬಿಟ್ಟು ಓಡಾಬಿಟ್ರೆ ಆಗುತ್ತಾ? ಇಲ್ಲ, ನಾವು ಪ್ರೂವ್ ಮಾಡಬೇಕಾ ಪಾರ್ಲಿಮೆಂಟಲ್ಲಿ ಅಂತ ಇರಬೇಕು. ಇಲ್ಲ, ಅವ್ರು ಪ್ರೂವ್ ಮಾಡಬೇಕಂತಲೇ ಇಲ್ಲ. ಅಂದರೆ ಸುಮ್ಮನೆ ಏನಾರು ಹೇಳ್ತಾ ಇರಬೇಕು, 3 ತಿಂಗಳು ಒಂದು ಸಲ ಏನಾರು ಒಂದು ಇಶ್ಯೂ ತೆಗೆದು ಅದನ್ನ ಹೇಳ್ತಾ ಇರಬೇಕು ಅನ್ನೋದೊಂದು ಬಿಟ್ಟರೆ, ಇದನ್ನು ಪ್ರೂವ್ ಮಾಡಬೇಕು, ನಾವಿನ್ನು ಪ್ರೂವ್ ಮಾಡಿ ಗೆಲ್ಲಬೇಕು ಅಂತ ಐಡಿಯಾ ಅವ್ರ ಮನಸ್ಸಲ್ಲಿ ಇಲ್ಲವೇ ಇಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿದೆ ಇವ್ರು ಎಲ್ಲಿ ಹೋದ್ರು, ಏನು ಕೋರ್ಟಿಗೆ ತೊಗೊಂಡೋದ್ರು ಇವ್ರು ಸೋಲ್ತಾರೆ ಅನ್ನೋರು ಗೊತ್ತಿದೆ. ಸೊ ಜನದ ಮೈಂಡಲ್ಲಿ, ಜನದ ಮೂಳೆಯಲ್ಲಿ, ತಲೆಯಲ್ಲಿ ಒಂದು ಹುಳ ಬಿಟ್ಬಿಡೋದು ಅಷ್ಟೇ ಇವ್ರ ಕೆಲಸ. ಅದು ಎಷ್ಟು ದಿನ ಈ ಥರ ಮಾಡ್ತೀರ್ರಿ? ಜನಕ್ಕೇನು ಅರ್ಥ ಆಗಲ್ವಾ? 1 ಸಲ 2 ಸಲ ಪ್ರತಿ ಸಲ ಇದೇ ಮಾಡಿದ್ರೆ ಜನಕ್ಕೆ ಅರ್ಥ ಆಗಲ್ವಾ? ಇದು ಪುಸ್ವಾಣ ಅಂತ ಪಟಾಕಿ ಡಮ್ ಅಂದರೆ ಮಾತ್ರ ಜನ ನೋಡ್ತಾರೆ. ಪುಸ್ 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 ಅಂತ ಯಾವಾಗಲೂ ಹೋಗ್ತಾಯಿದ್ರೆ ಆ ಬ್ರ್ಯಾಂಡ್ನ ಮುಟ್ಟೋದೇ ಇಲ್ಲ ಅವರು. ರಾಹುಲು ಅಷ್ಟೇ, ಬರೀ ಪುಸ್ಸು ಡಮಾರ್ ಅಂತ ಯಾವತ್ತೂ ಅನಿಸಿದ್ದಿಲ್ಲ. ಅನ್ಸೋ ತಾಕತ್ತು ಅವ್ರ ಹತ್ರ ಇಲ್ಲ. ಯಾಕಂದ್ರೆ ಅದಕ್ಕೆ ಭಾಳ ಯೋಚನೆ ಮಾಡಬೇಕು, ರಿಸರ್ಚ್ ಮಾಡಬೇಕು, ಆಯಿತಾ? ಅದನ್ನು ಕಾನೂನು ರೀತಿಯಲ್ಲಿ ತಗೊಂಡೋಗ್ಬೇಕು. ಆ ತಾಳ್ಮೆಯೂ ಇಲ್ಲ, ಅವ್ರು ಹೇಳೋದ್ರಲ್ಲಿ ಸತ್ಯಗಳು ಇರಲ್ಲ. ಅದರಿಂದ ಸುಮ್ಮನೆ ಬರ್ತಾರೆ, ಒಂದು ಡಮಾರ್ ಅಂತ ಹೇಳಿ ಹೋಗ್ತಾರೆ, ಅದು ಪುಸ್ ಆಗುತ್ತೆ, ಆಮೇಲೆ ನೆಕ್ಸ್ಟ್ ಹೋಗ್ತಾರೆ. ಆಯಿತಾ? ಇದು ಕಾಂಗ್ರೆಸ್ ಪಾರ್ಟಿಯ ಕೆಲಸ ಮತ್ತು ರಾಹುಲ್ ಅವ್ರ ಕೆಲಸನೂ ಇಷ್ಟೇ. ಅವ್ರು ಇಷ್ಟು ವರ್ಷ, 20 ವರ್ಷ 25 ವರ್ಷ ರಾಜಕೀಯದಲ್ಲಿ ಇದ್ದಾರಲ್ಲ, ಒಂದಾದರೂ ಅವ್ರು ಸರಿಗೆ ಏನಾರು ಹೇಳಿದಾರ? ಒಂದಾದರೂ ಸುಪ್ರೀಂ ಕೋರ್ಟ್ ಹೋಗಿ ವಿನ್ ಮಾಡಿದಾರ? ಇತಿಹಾಸ ತೋರಿಸ್ಬಿಡಿ ರಾಹುಲ್ ಅವರೇ, ನೋಡೋಣ. ಆಗೋದಿಲ್ಲ ನಿಮ್ಮ ಕೈಯಲ್ಲಿ. ನಾವೇನು ಸುಮ್ಮನೆ ಕೂತಿದ್ದೀವ? ನಾವು ಎಲ್ಲನೂ ಫಾಲೋ ಮಾಡ್ತಾಯಿದ್ದೀವಿ. ನಿಜ ಅಂತಿದ್ರೆ ಆಗಲಿ, ಗೌರ್ಮೆಂಟ್ ಅಫಿಷಿಯಲ್ಸ್ ಇರೋ ತಪ್ಪು ಮಾಡಿದ್ರೆ ಮಾಡಲಿ, ಮನೆಗೆ ಕಳ್ಸೋಣ, ಇಲ್ಲ ಪನಿಷ್ಮೆಂಟ್ ಕೊಡೋಣ. ಐ ಆಮ್ ಫಾರ್ ಇಟ್. ಪ್ರೂವ್ ಇಟ್ ಫಸ್ಟ್. ಡೋಂಟ್ ಜಸ್ಟ್ ಸೇ ಸಮಥಿಂಗ್ ಆ್ಯಂಡ್ ರನ್ ಅವೇ.